ಶಾವಿಗೆಯಿಂದ ನಾವು ಹಲವಾರು ರೀತಿಯ ಅಡುಗೆಗಳನ್ನು ಮಾಡ್ತೇವೆ. ಶಾವಿಗೆಯಿಂದ ಪಾಯಸ, ಉಪ್ಪಿಟ್ಟು, ಪಲಾವು ಆ ರೀತಿ. ಇವತ್ತು ನಾನು ಶಾವಿಗೆಯನ್ನು ಬಳಸಿ ಪೊಂಗಲನ್ನು ಮಾಡ್ತಾ ಇದ್ದೇನೆ. ಬೆಳಗಿನ ಉಪಹಾರಕ್ಕೆ ಒಂದು ರುಚಿಯಾಗಿರುವಂತಹ ತಿಂಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡದೇ ಇರೋರು ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ದಿನ ಬೆಳಗಾತ ಏನು ತಿಂಡಿ ಮಾಡೋದು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಯೋಚನೆ ಆಗುತ್ತೆ. ಶಾವಿಗೆಯಿಂದ ಉಪ್ಪಿಟ್ಟು ಮಾಡಿರ್ತೀವಿ, ಶಾವಿಗೆಯಿಂದ ಪೊಂಗಲ್ ಮಾಡಿದ್ದೀರಾ? ತುಂಬಾ ಟೇಸ್ಟಿಯಾಗಿರುವಂತಹ ಈ ಶಾವಿಗೆ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಕುಕ್ಕರ್ ಪ್ಯಾನಿಗೆ ತುಪ್ಪವನ್ನು ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ತುಪ್ಪವನ್ನು ಹಾಕಿ ತೊಳೆದಿಟ್ಟಿರುವಂತಹ ಹೆಸರುಬೇಳೆ, ನಾನು ಇದನ್ನು ನೆನೆಸೇನಿಟ್ಟಿಲ್ಲ, ತೊಳೆದಿಟ್ಟಿದ್ದೀನಿ ಅಷ್ಟೇ. ತೊಳೆದಿರುವಂತಹ ಹೆಸರುಬೇಳೆ, ಅರ್ಧ ಕಪ್ಪಿನಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೇನೆ. ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೋತೀನಿ. ಸಾಮಾನ್ಯವಾಗಿ ನಾವು ಅಕ್ಕಿಯ ಪೊಂಗಲೆಲ್ಲ ಮಾಡುವಾಗ ಹೇಗೆ ಹೆಸರುಬೇಳೆನ ಹುರಿತೀವೋ ಆ ರೀತಿ ಹುರಿದ್ರೆ ಆಯಿತು. ಚೆನ್ನಾಗಿ ಹುರಿದ ನಂತರ ಅದಕ್ಕೆ 2 ಕಪ್ಪಿನಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕಿದೆ. ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹೆಸರುಬೇಳೆಯನ್ನು ಹದವಾಗಿ ಬೇಯಿಸ್ಕೋಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊಂಗಲ್ ಸ್ವಲ್ಪ ತೆಳುವಾಗಿ ಇದ್ರೇ ಚೆನ್ನಾಗಿರುತ್ತೆ, ಅದು ತಣಿದ ನಂತರ ಗಟ್ಟಿ ಆಗ್ತದಲ್ಲ, ಹಾಗಾಗಿ. ಈಗ ಒಂದು ದಪ್ಪ ತಳದ ಬಾಣಲೆಗೆ 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಪೊಂಗಲಿಗೆ ಸಾಮಾನ್ಯವಾಗಿ ತುಪ್ಪ ಒಳ್ಳೆ ರುಚಿ ಕೊಡುತ್ತೆ, ಹಾಗಾಗಿ ನಾನು ತುಪ್ಪದಲ್ಲೇ ಮಾಡಿದ್ದೇನೆ. ತುಪ್ಪದ ಬದಲಾಗಿ ನೀವಿಲ್ಲಿ ಎಣ್ಣೆ ಸಹ ಹಾಕ್ಬೋದು. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಒಂದು 10-12 ಮುರಿದಿರುವಂತಹ ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಗೋಡಂಬಿ ಆಪ್ಷನಲ್, ನಿಮಗೆ ಇಷ್ಟ ಆಗತ್ತಂದರೆ ಹಾಕ್ಬೋದು, ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1/4 ಚಮಚದಷ್ಟು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕೋಬೇಕಾಗತ್ತೆ. ಇಲ್ಲಿ ನಾನು ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. 1.5 ಚಮಚದಷ್ಟು ಕಾಳು ಮೆಣಸಿನ ಪುಡಿ. ಇಡೀ ಕಾಳು ಮೆಣಸು ಇಷ್ಟ ಆಗುತ್ತೆ ಅಂತಂದರೆ ನೀವು ಇಡೀ ಕಾಳು ಮೆಣಸು ಬೇಕಿದ್ರೂ ಹಾಕ್ಬೋದು. ನಂತರ ಹೆಚ್ಚಿರುವಂತಹ ಹಸಿ ಮೆಣಸನ್ನು ಹಾಕಿ ಇಲ್ಲಿ ನಮಗೆ ಗೋಡಂಬಿ ಒಳ್ಳೆ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. 2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋಣ. ಇಡೀ ಕಾಳು ಮೆಣಸು ಇಷ್ಟ ಆಗದೆ ಹೋದರೆ ಈ ರೀತಿ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿಯೇ ಸ್ಟ್ರಾಂಗ್ ಆಗಿರುವಂತಹ ಫ್ಲೇವರ್ ಬರಬೇಕು. ನಂತರ ಶಾವಿಗೆಯನ್ನು ಹಾಕ್ತಾ ಇದ್ದೇನೆ. ನಾನು ಇದು ತಗೊಂಡಿರೋದು ಗಣೇಶ್ ರವೆ ಶಾವಿಗೆ, ಮತ್ತು ಇದು ಹುರಿದಂತಹ ಶಾವಿಗೆ, ಇದು ಹುರಿದಿಲ್ಲದೆ ಇರುವಂತಹ ಶಾವಿಗೆ ಏನಲ್ಲ. ಶಾವಿಗೆಯಲ್ಲಿ 2 ಥರ ಸಿಗುತ್ತೆ ನಿಮಗೆ, ಹುರಿದಿರೋದು ಸಿಗುತ್ತೆ, ಹುರಿದೇ ಇರೋದು ಸಿಗುತ್ತೆ. ಹುರಿದೇ ಇರೋ ಶಾವಿಗೆ ಆದರೆ ನೀವು ಇಲ್ಲಿ ಚೆನ್ನಾಗಿ ಅದು ಬಣ್ಣ ಬಿಡೋ ತನಕ ಹುರ್ಕೋಬೇಕಾಗತ್ತೆ. ಪಾಯಸಕ್ಕೆಲ್ಲ ಹುರಿತೀವಲ್ಲ ಆ ರೀತಿ ಹುರಿಬೇಕು. ಆದರೆ ಇದು ಹುರಿದಿರೋದ್ರಿಂದ ನಾನೇನು ತುಂಬ ಇದನ್ನು ಹುರಿತಾ ಇಲ್ಲ, ಒಂದು 2-3 ನಿಮಿಷ ಒಗ್ಗರಣೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. 2 ಕಪ್ ಶಾವಿಗೆಗೆ 4 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಶಾವಿಗೆ ಉಪ್ಪಿಟ್ಟೆಲ್ಲ ಮಾಡುವಾಗ 1ಕ್ಕೆ 1ರಷ್ಟು ನೀರನ್ನು ಹಾಕ್ತೇವೆ, ಉದುರುದ್ರಾಗಿ ಬರಲಿ ಅಂತ. ಆದರೆ ಇಲ್ಲಿ ನಮಗೆ ಪೊಂಗಲ್ ಆಗಿರೋದ್ರಿಂದ ಇದು ಗಟ್ಟಿ ಆಗಬೇಕಲ್ಲ, ತೆಳುವಾಗಿ ಇರಬೇಕು. ಹಾಗಾಗಿ 2ರಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಂತಹ ನೀರನ್ನೇ ಹಾಕಿದ್ದೇನೆ ನಾನು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ ನಾವು ಈ ಕಡೆ ಬೇಯಿಸಿರುವಂತಹ ಹೆಸರುಬೇಳೆ ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆನೂ ಸಹ ಹಾಕಿದ್ದೇನೆ. ಏನಪ್ಪ ಇದು ತುಂಬ ತೆಳುವಾಯಿತು ಅಂತ ಅನ್ಕೋಬೇಡಿ, ಯಾಕೆಂದರೆ ಇದು ಹೆಸರುಬೇಳೆ ಹಾಕಿದ ನಂತರ ಗಟ್ಟಿ ಆಗ್ತದೆ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಕುದ್ದ ಹಾಗೂ ಇದು ಗಟ್ಟಿ ಆಗುತ್ತೆ. ನೋಡಿ, ಈಗ ಇದು ಈ ಹದದಲ್ಲಿ ಬಂದಿದೆ. ಇನ್ನೂ ಸಹ ಇದು ತಣಿದ ಮೇಲೆ ಗಟ್ಟಿ ಆಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾವಿಗೆ ಪಾಯಸ ಸಹ ಬಿಸಿ ಇರುವಾಗ ತೆಳುವಾಗಿ ಇದ್ರೂ ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತಲ್ಲ, ಹಾಗೇನೆ ಇದೂ. ಮತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸವನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ರುಚಿಯಾಗಿರುವಂತಹ ಶಾವಿಗೆ ಪೊಂಗಲ್ ತಯಾರಾಯಿತು. ಇದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೊಡೋದಾದರೆ ನೀವು ತೆಳುವಾಗಿ ಮಾಡಿಕೊಡಿ, ಆವಾಗ ಅದು ತಣ್ಣಗಾದ್ಮೇಲೆ ಸರಿಯಾಗತ್ತೆ. ಈ ಹದದಲ್ಲಿ ಇದ್ರೇ ಅದು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಇದಕ್ಕೆ ನೀವು ನಿಮ್ಗೆ ಇಷ್ಟ ಆದರೆ ಚಟ್ನಿಯನ್ನು ಅಥವಾ ಸಲಾಡನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಸೌತೆಕಾಯಿಯ ಸಲಾಡ್ನೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾಗಿರುವಂತಹ ಶಾವಿಗೆ ಪೊಂಗಲ್ ತಯಾರಾಯಿತು. ಮೇಲ್ಗಡೆಯಿಂದ 1 ಚಮಚ ತುಪ್ಪ ಹಾಕೊಂಡು ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.